ನೋಡಿ, ಒಂದೊಂದೇ ದೃಶ್ಯ ನಿಮ್ಗೆ ತೋರಿಸ್ತೀನಿ. ನಾವು ಸುದ್ದಿ ಪ್ರಸಾರ ಮಾಡಿದ ನಂತರ ಏನಾಯಿತು. ನಂಬರ್ 1, ಅಧಿಕಾರಿಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎಂಟ್ರಿ ಕೊಡುತ್ತೆ. 3 ಕಾರಲ್ಲಿ ಎಂಟ್ರಿ ಕೊಡುತ್ತೆ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಈ ಕಾರೆಲ್ಲ ಇದೆಯಲ್ಲ, ಇದು ಕೂಡ ನಾವೇ ಕೊಟ್ಟಿದ್ದು ಅಂತ. ಆ ದುಡ್ಡು ಅಯ್ಯೋ ಮಂತ್ರಿಗೆ ಯಾರೋ ಸಮಾಜ ಕಲ್ಯಾಣ ಇಲಾಖೆ ನೀವು ಪೆಟ್ರೋಲ್ ಹಾಕ್ಕೊಂಬರ್ಬೇಕು, ಡ್ರೈವರ್ ದುಡ್ಡು ಕೊಡಬೇಕು, ಏನಿಲ್ಲ. ಬಾಡಿಗೆ ಕಾರಲ್ಲಿ ಏನು ಮಾಡಬೇಕಾಗಿಲ್ಲ, ಸರ್ಕಾರವೇ ಕೊಟ್ಟಿರುತ್ತೆ. ಅದಕ್ಕೆ ಡ್ರೈವರ್ ಎಲ್ಲ ಇರ್ತಾನೆ. ನೋಡಿ ಬಂದಿದ್ದಾರೆ ಅಧಿಕಾರಿಗಳು, ಇವರಿಗೆಲ್ಲ ಸಂಬಳ ಕೊಡ್ತೀವಿ ನಾವು, TAD ಎಲ್ಲ ಕೊಡ್ತೀವಿ. ಇವರ ಕೆಲಸವೇ ಅದು. ಆ ಮಕ್ಕಳಿಗೇನು ತೊಂದರೆ ಆಗದಂಗೆ ನೋಡ್ಕೋಬೇಕು. 2ನೇ, DD ಸರೋಜಾ ಅಧಿಕಾರಿ ಪ್ರೇಮ್ ಕುಮಾರ ದೌಡಾಯಿಸ್ತಾರೆ. DD ಸರೋಜಾ ಬರ್ತಾರೆ, ಮೇಡಮ್ ಬರ್ತಾರೆ, ವೆರಿ ಗುಡ್, ಬರಬೇಕು ಆ ಥರ. ಓಕೆ, ಅಧಿಕಾರಿ ಪ್ರೇಮ್ ಕುಮಾರ್ ದೌಡಾಯಿಸ್ತಾರೆ ದೃಶ್ಯ. ಆಮೇಲೆ ಹಾಸ್ಟೆಲ್ ಪರಿಶೀಲನೆ ನಡೆಸ್ತಾರೆ ಆಫೀಸರ್ಸ್ ಹೆಂಗಿದೆ ಅಂತೇಳಿ ಎಲ್ಲ ಕಡೆ. ನೋಡಿ, ನಾವು ಸುದ್ದಿ ಮಾಡಿದ್ರೆ ಆ ಥರ A to Z, ಮತ್ತೊಮ್ಮೆ ಕೆಮ್ಮಂಗಿಲ್ಲ. ಆಮೇಲೆ ದೃಶ್ಯ 4, ವಿದ್ಯಾರ್ಥಿನಿಯರಿಂದ ಮಾಹಿತಿ ಪಡೀತಾರೆ. ನೋಡಿ ಅಲ್ಲಿ ಕೂತಿದ್ದಾರೆ. ಈ ಮಕ್ಕಳದೆಲ್ಲ ನಾವು ಬ್ಲರ್ ಮಾಡಿದ್ದೀವಿ, ಅವರ ಮುಖವನ್ನು ನಾವು ತೋರಿಸೋಂಗಿಲ್ಲ. ಎಲ್ಲ ಕೆಲವು ಅಪ್ರಾಪ್ತ ಮಕ್ಕಳೆಲ್ಲ ಇರ್ತಾರೆ, ತುಂಬ ಜನ, ಅದಕ್ಕೆ ಬ್ಲರ್ ಮಾಡಿದ್ದೀವಿ. ಓಕೆ, ಆಮೇಲೆ ನಮಗೆ ಅದೊಂದು ಸಮಸ್ಯೆ, ಸಮಟೈಮ್ಸ್ ಅದನ್ನು ತೋರಿಸೋಂಗಿಲ್ಲ, ಸಮಟೈಮ್ಸ್ ಅದಕ್ಕೆ ಕೇಸ್ ಹಾಕ್ಬಿಡ್ತಾರೆ. ನೀವು ಮುಖ ತೋರಿಸಿದ್ರಿ ಅಂತಂದ್ಬಿಟ್ಟು. ನಮ್ಮ ಉದ್ದೇಶ ಬೇರೆ ಆಗಿರುತ್ತೆ, ಅವರಿಗೆ ನ್ಯಾಯ ಸಿಗಲಿ ಅಂತೇಳಿ. ಆದರೆ ಆ ಕಾನೂನನ್ನು ನಾವು ಪಾಲಿಸಬೇಕಾಗತ್ತೆ. ನೋಡ್ರಿ, ಕಾನೂನಿನ ಪ್ರಕಾರ ಏನು ಮಾಡೋದಕ್ಕೆ ಸಾಧ್ಯವಿದೆಯೋ ಅದನ್ನು ಮಾಡೋಣ. ಆಮೇಲೆ ದೃಶ್ಯ 5, ಅತಿಥಿ ಶಿಕ್ಷಕ ಅಂಬರೀಷ್ನನ್ನು ವಜಾ ಮಾಡಿ ನೋಟಿಸ್ ಕೊಡ್ತಾರೆ. ವಜಾ, ಇನ್ನವನಿಗೆ ಚಾನ್ಸೇ ಇಲ್ಲ. ಅಮಾನತು ಮಾಡಿದ್ದಲ್ಲ, ವಜಾ ಮಾಡಿದ್ದು, ಬೇಡ ನೀನು ಅಂತೇಳಿ. ಆಮೇಲೆ ದೃಶ್ಯ 6, ಶಿಕ್ಷಕ ಶಾಂತಪ್ಪ ಮ್ಯಾಗೇರಿ ಅಂತಿದ್ದಾರೆ ಮತ್ತು ವಾರ್ಡನ್ ಮಿರಾಲಿ, ಇವರಿಬ್ಬರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಶಿಕ್ಷಕ ಶಾಂತಪ್ಪ ಮ್ಯಾಗೇರಿ ಮತ್ತು ವಾರ್ಡನ್ಗೆ ನೋಟಿಸ್ ಕೊಟ್ಟಿದ್ದಾರೆ. 1 ತಿಂಗಳೊಳಗಾಗಿ ಉತ್ತರ ಕೊಡಿ ಅಂಥೇಳಿ. ಎಷ್ಟು? 1 ತಿಂಗಳ 24 ಗಂಟೆನ? ಹಾಂ, 24 ಗಂಟೆ, 1 ತಿಂಗಳಲ್ಲ, 1 ದಿವಸದೊಳಗಾಗಿ ಕೊಡಬೇಕು ಸಮಜಾಯಿಷಿ. ತಪ್ಪಿದಲ್ಲಿ ನಿಮ್ಮ ಸಮಜಾಯಿಷಿ ಏನೂ ಇಲ್ಲ ಎಂದು ಭಾವಿಸಿ ಮೇಲಾಧಿಕಾರಿಗಳಿಗೆ ವರದಿ ನೀಡಲಾಗುವುದು. ಇವರ ಕೆಲಸ ಕೂಡ ಇರುವಂಥ ಚಾನ್ಸ್ ಇಲ್ಲ. ಇನ್ನು ಅದರಲ್ಲಿ ರಿಪಬ್ಲಿಕ್ ಕನ್ನಡದ ವರದಿಯನ್ನು ಉಲ್ಲೇಖ ಮಾಡ್ತಾರೆ. ಯಾಕೆ ಇದನ್ನು ನಾವು ಭಾಳ ಹೆಮ್ಮೆಯಿಂದ ಹೇಳ್ಕೊತೀವಿ ಅಂತಂದರೆ, ಈ ಸ್ಟೋರಿ ಎಲ್ರಿಗೂ ಸಿಕ್ಕಿತ್ತಲ್ವ, ಎಲ್ಲ ಚಾನಲ್ಗೂ ಸಿಕ್ಕಿತ್ತಲ್ವ, ಎಲ್ಲ ಪೇಪರ್ಗೂ ಸಿಕ್ಕಿತ್ತಲ್ವ, ಯಾಕೆ ಮಾಡಲಿಲ್ಲ? ನಾವು ಮಾತ್ರ ಮಾಡಿದ್ವಿ. ಅದಕ್ಕೆ ಸುದ್ದಿವಾಹಿನಿ R ಕನ್ನಡ ಪ್ರಸಾರ ಮಾಡಿರುವ ದಿನಾಂಕ ನಿನ್ನೆ 16/9/2024 ಇದನ್ನು ಮನಗಂಡು ಮಾಡಿದ್ದಾರೆ. ಓಕೆ, ದೃಶ್ಯ 8, ಶಾಂತಪ್ಪ ಮ್ಯಾಗೇರಿ ಮೀರಾಲಿಗೆ ಕಾಕಿ ಡ್ರಿಲ್ ಕೇಳ್ತಾರೆ. ಅಲ್ಲೇ ಕೇಳ್ತಾರೆ, ಯಾಕಿದ್ದೀರಿ ನೀವು, ಏನು ಮಾಡ್ತಿದ್ದೀರಿ ನೀವು, ನಿಮ್ಮ ಜವಾಬ್ದಾರಿ ಅಲ್ವಾ? ಆ ವಾಯ್ಸ್ ಇದ್ರೆ ಕೇಳಿಸಿ. ಇದೆಯಾ? ಮಕ್ಕಳ ಸಮಸ್ಯೆಗಳೇನನ್ನೋದು ಆಲಿಸೋದು ನೀವೆಲ್ಲ, ನೀವು ಎಲ್ಲ ಟೀಚರ್ಸ್ ಎಲ್ಲರೂ ನಿಮ್ದು ಕೆಲಸ ಅಲ್ಲ ಅದು, ನೋಡೋಂಥದ್ದು ಕೇಳೋಂಥದ್ದು ಮಕ್ಕಳ ಸಮಸ್ಯೆಗಳೇನನ್ನೋದು. ನೆಕ್ಸ್ಟ್ ಟೈಮ್ ಈ ಥರ ಏನೋ ಆಯ್ತು ಅಂದ್ರೆ ನಿಮ್ಮನ್ನೆಲ್ಲ ತೆಗೆದು ಹಾಕ್ತೀವಿ. ಈಗ ಯಾರು ಸೋಷಿಯಲ್ ಟೀಚರು ಮತ್ತು ಇಂಗ್ಲೀಷ್ ಟೀಚರ್ ಯಾರಿದಾರ ಅವ್ರು ನಾಳೆ ಬರಕ್ಕೆ ಹೇಳಿ, ಅವ್ರನ್ನ ನಾಳೆ ಕ್ಲಾಸಿಗೆ ಬರಕ್ಕೆ ಹೇಳ್ಬೇಡ್ರಿ ಅಂತ ಹೇಳಿ. ಅಟ್ಲೀಸ್ಟ್ ಡಬಲ್ ಮೀನಿಂಗ್ ಅಂದ್ರೆ ಆ ಥರ ಜೆಂಟ್ಸಿಗೂ ಬೈತಾರೆ, ಲೇಡೀಸ್ಗೂ ಬೈತಾರೆ ಅಂತ ಬೈದು ಹೇಳಿ ಆ ಥರ ಹೇಳಿದ್ದಾರೆ. ನೆಕ್ಸ್ಟ್ ಟೈಮ್ ಈ ಥರ ಏನೋ ಆಯ್ತು ಅಂದ್ರೆ ನಿಮ್ಮನ್ನೆಲ್ಲ ತೆಗೆದು ಹಾಕ್ತೀವಿ. ಈಗ ಯಾರು ಸೋಷಿಯಲ್ ಟೀಚರು ಮತ್ತು ಇಂಗ್ಲೀಷ್ ಟೀಚರ್. ನಮ್ಮ ಹತ್ರ ಕೆಲವರು ಹೇಳ್ತಾ ಇರ್ತಾರೆ, ಮಂಗಳೂರು ಸೈಡ್ನ ಸ್ಟೋರಿ ಆದರೆ ಸ್ವಾಮಿ ಮಂಗಳೂರು ಕಡೆ ಸ್ವಲ್ಪ ಕಡಿಮೆ ಮಾಡಿ, ಉತ್ತರ ಕರ್ನಾಟಕ ಸ್ವಲ್ಪ ಜಾಸ್ತಿ ಮಾಡಿ ಅಂತೇಳಿ. ಸ್ವಾಮಿ, ಉತ್ತರ ಕರ್ನಾಟಕದೇ ಜಾಸ್ತಿ ಆಗ್ತದೆ. ಖುಷಿ ಇದೆ ನಮಗೆ. ಅಂದರೆ ಈ ಉತ್ತರ ಕರ್ನಾಟಕ ಬಿಡಿ, ಯಾದಗಿರಿ ಅದು 2 ಆಯಿತು ಮೊನ್ನೆ ಒಂದು. ಆದರೆ ಒಳ್ಳೆ ಇಂಪ್ಯಾಕ್ಟ್ಫುಲ್ ಸ್ಟೋರಿ. ಒಂದು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಿಷ್ಕಾರ ಹಾಕಿದ್ರು, ಬಹಿಷ್ಕಾರ ಸಹಿಸಲ್ಲ ಅಂತೇಳಿ ಸುದ್ದಿ ಮಾಡಿದ್ವಿ. ಇದೀಗ ಮಕ್ಕಳಿಗೆ ಕಿರುಕುಳ ಆಗ್ತಾ ಇದೆ, ಕಿರುಕುಳದ ಬಗ್ಗೆ ಸುದ್ದಿ ಮಾಡಿದ್ವಿ, ಇಂಪ್ಯಾಕ್ಟ್ ಕೂಡ ಆಗಿದೆ. ಈಗ ನೀವು ಕರೆ ಮಾಡಿ ಮಾತಾಡ್ಬೋದು ಒಂದು ಬ್ರೇಕ್ ಆದ ನಂತರ. ಜೊತೆಗೆ ನಾನು ಯಾದಗಿರಿಯ ನಮ್ಮ ರಿಪೋರ್ಟರ್ ಮತ್ತು ಕ್ಯಾಮರಾಮ್ಯಾನ್ ಅವರನ್ನು ತೋರಿಸ್ತೀನಿ ನಿಮಗೆ, ಅವರ ನಂಬರ್ ಕೂಡ ಕೊಡ್ತೀನಿ. ಯಾದಗಿರಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಸುದ್ದಿ ಇದ್ರೂ ಕೂಡ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಬ್ಯಾಕ್ ಟು ಬ್ಯಾಕ್ ಇಂಪ್ಯಾಕ್ಟ್. ಮೊನ್ನೆ ಬಹಿಷ್ಕಾರ ಹಾಕಿದ್ದ ಗ್ರಾಮದಲ್ಲಿ ಶಾಂತಿ ಸಭೆ ಮಾಡುವಂಗೆ ಮಾಡಿದ್ವಿ. ಇವತ್ತು ಹಾಸ್ಟೆಲ್ ಕಾಮುಕರಿಗೆ ಸೂಪರ್ 3 ಶಿಕ್ಷೆಯನ್ನು ಕೊಡಿಸಿದ್ವಿ. ಬಹಿಷ್ಕಾರಕ್ಕೆ ಸೂಪರ್ 3, ಬರೇ ಹಾಸ್ಟೆಲ್ ಶಿಕ್ಷಕರಿಗೆ ಶಿಕ್ಷೆ. ಇಂಥ ಶಿಕ್ಷಕರು ಬೇಕಾಗಿಲ್ಲ. ಶಿಕ್ಷಕರ ಬಗ್ಗೆ ನಮಗೆ ವಿಪರೀತವಾದಂಥ, ಅಪಾರವಾದಂಥ, ದೇವದುರ್ಲಭವಾದಂಥ ರೀತಿಯಂಥ ಗೌರವ ಇದೆ. ಆದರೆ ಇಂಥ ಶಿಕ್ಷಕರು ಬೇಡ. ನೋಡಿ, ಮೊನ್ನೆ ಇದು ನಾವು ಒಂದು ಪೋಸ್ಟರ್ ಹಾಕಿದ ನಂತರ 15 ವರ್ಷದ ಒಂದು ಹೆಣ್ಣುಮಗಳನ್ನು ರೇಪ್ ಮಾಡ್ತಾರೆ, ದಲಿತ ಸಮುದಾಯಕ್ಕೆ ಸೇರಿದ ಹೆಣ್ಣುಮಗಳು. ಆಮೇಲೆ ಇವರೇನು ಹೇಳ್ತಾರೆ, ಮದುವೆ ಮಾಡ್ಕೊಳ್ಳಿ ಅಂತ ಹೇಳುವಾಗ ಗಲಾಟೆ ಆಗುತ್ತೆ, ಅದು ಭಾಳ ಕಿರಿಕಿರಿ ಆಗುತ್ತೆ. ಅದು ಬಹಿಷ್ಕಾರ ಹಾಕ್ಬಿಡ್ತಾರೆ. ಯಾರು ಅತ್ಯಾಚಾರಕ್ಕೊಳಗಾದಂಥ ಸಮುದಾಯ ಬಹಿಷ್ಕಾರ. ಅಲ್ಲಿ ನೋಡಿ, ಮೇಲ್ಗಡೆ ಪುಟ್ಟ ಮಕ್ಕಳದ್ದು ವಾಯ್ಸ್ ಕೇಳಿಸ್ಬೋದಾ ನನಗೆ?
ಆ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕಿದೆ, ಪೆನ್ ಕೊಡಿ ಪೆನ್ಸಿಲ್ ಕೊಡಿ ಅಂದರೆ ಅವ್ರು ಕೊಡೋಂಗಿಲ್ಲ. ಕಳಿಸಿ ಮುಖನೂ ಕೊಡಲಿಲ್ಲ, ಇದು ಏನು ಕೊಡಲಿಲ್ಲ. ಎಲ್ಲ ಅಂಗಡಿ ಹೋಯ್ತು, ಏನೂ ಇಲ್ಲ ಅಂತ ಇದ್ರು, ಬುಕ್ಕನೂ ಇಲ್ಲ, ಪೆನ್ನೂ ಇಲ್ಲ ಅಂತ ಇದ್ರು. ಕೊಡ್ಬೇಡ ಅಂತ ಹೇಳ್ಯಾರಂತ ಹೇಳಿದ್ರ? ಇದ್ರ ಎಲ್ಲರೂ ಕೊಡಬೇಡ ಅಂದಾರ ಅಂತ ಹೇಳ್ಬಿಡು. ಎಲ್ಲರ ಅಂಗಡಿಗೆ ಹೋಗಿದ್ನೆ, ಇದನ್ನು ಕೊಡಲಿಲ್ಲ ಅಂತ. ನಾನು ಎಲ್ಲ ಅಂಗಡಿಗೆ ಹೋಗಿದ್ನೆ, ಇದ್ರೂ ಕೊಡಲಿಲ್ಲ. ಇದು ಸಾರಿ, ದಲಿತ ಸಮುದಾಯಕ್ಕೆ ಸೇರಿದ ಮಕ್ಕಳು ಎಲ್ಲಾದರೂ ಹೋಗಿ ಪೆನ್ನು ಪೆನ್ಸಿಲ್ ಕೇಳಿದ್ರೆ ಕೊಡೋಂಗಿಲ್ಲ, ಯಾಕಂದರೆ ಬಹಿಷ್ಕಾರ ಅವರಿಗೆ ಅಂತ. ಆ ಮಕ್ಕಳ ತಲೆ ಮೇಲೆ ಏನು ಹೋಗಬೇಕು? 75 ವರ್ಷ ಕಳೆದ ನಂತರ ಕೂಡ ಹಿಂಗೇನಣ್ಣ? ಆಯಿತಾ, ಒಂದು ಪೋಸ್ಟ್ರ್ ಬಿಟ್ವಾ, ನಾಳೆ ಸ್ಟೋರಿ ಅಂತ ರಾತ್ರಿ ಬರ್ತಾರೆ ಎಲ್ಲ ಬಂದು ಶಾಂತಿ ಸಭೆ ಆಗಿ ನಮಸ್ಕಾರ ಅಂತ ಮಾಡಿ ಹೇಳ್ಬಿಡ್ತಾನೆ, ಏನೋ ನಮ್ಮಿಂದ ತಪ್ಪಾಗಿದೆಲ್ಲ ಸರಿ ಮಾಡ್ಕೋತೀವಿ ಅಂತ. ಕೇಳಿಸ್ಕೊಳ್ಳಿ, ಹಿಂದ್ಗಡೆ ಇನ್ನೊಂದು ದೃಶ್ಯ, ಕೆಳಗಿನ ದೃಶ್ಯದ ವಾಯ್ಸ್ ಕೇಳಿಸಿ. ಹಿಂಗ ಆಗಬಾರ್ದಾಗಿತ್ತು, ಏನೋ ನಮ್ಮ ಮನೆ ಬರ್ದಾಗಿದೆ, ಏನೋ ಒಂದು ಕೆಟ್ಟ ಇದಾಗ್ಯದ, ಇನ್ನು ಮುಂದೆ ಆಗ್ಲಾರ್ದಂಗೆ ನಾವು ನೀವು ಕೂಡ ಅಣ್ಣ ತಮ್ಮರಾಗಿ ಹೋಗೋಣ ಅಂತೇಳಿ ಕೇಸಿ ನಾವು ಎರಡು ಮಾತು ಮುಗಿಸ್ತೀವಿ. ಅಷ್ಟೇಪ್ಪ, ಅಣ್ಣ ತಮ್ಮಂದಿರಾಗಿ ಬಾಳಿ. ಈಗ ಇದಕ್ಕೆ ಬಾಲಕಿಯರಿಗೆ ಕಿರುಕುಳ, ಸ್ಥಳಕ್ಕೆ ಅಧಿಕಾರಿಗಳ ದೌಡು, ಆಮೇಲೆ ಒದ್ದು ಹೊರಗಾಕಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಇಂಪ್ಯಾಕ್ಟ್. ನಾವು ಸುದ್ದಿ ಮಾಡೋದು ಮಾತ್ರವಲ್ಲ, ಅದಕ್ಕೆ ಒಂದು ಕನ್ಕ್ಲೂಷನ್ ಕೊಡಬೇಕು. ಇದು ನಮ್ಮ ಉದ್ದೇಶ. ಥ್ಯಾಂಕ್ ಯು. ಈಗ ನೀವು ಟೈಮ್ ಸಿಕ್ಕಿಲ್ಲ, ಇನ್ನೊಂದು ಸಲ ಮಾತಾಡೋಣ. ನಾಳೆ ಇನ್ನೊಂದು ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ತೆ. ಪೊಲೀಸರ ಮೇಲೆ ದುರ್ವರ್ತನೆ ತೋರಿದವನನ್ನ ಬಂಧಿಸಲಾಗಿದೆ. ಮಂಡ್ಯದ ಗ್ರಾಮ ಪಂಚಾಯತ್ ಸದಸ್ಯನನ್ನ ಕೊನೆಗೂ ಅರೆಸ್ಟ್ ಮಾಡಲಾಗಿದೆ. ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಆಪ್ತ ಈತ ಅನಿಲ್ ಕುಮಾರ್ ಅನ್ನುವಂಥ ವ್ಯಕ್ತಿ. ಮಂಡ್ಯ ಗ್ರಾಮಾಂತರ ಠಾಣೆ ಪೊಲೀಸರು ಈತನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಈತ ಪೊಲೀಸರ ಮೇಲೆ ದುರ್ವರ್ತನೆ ತೋರಿದ್ದ ಗ್ರಾಮ ಪಂಚಾಯತ್ ಸದಸ್ಯ ಕೂಡ ಹೌದು. ಈತ ಬಹಳ ಪ್ರಭಾವಶಾಲಿ ವ್ಯಕ್ತಿ ಅಂತ ಹೇಳಲಾಗಿತ್ತು. ಅಂತೂ ಇಂತೂ ಪೊಲೀಸರು ಈತನನ್ನ ಹೆಡೆಮುರಿ ಕಟ್ಟಿದ್ದಾರೆ. ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ್ ಬಾಲ್ದಂಡಿ ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನ ಮೊದಲು ಬ್ರೇಕ್ ಮಾಡಿತ್ತು. ನಿನ್ನಂತ ವಿಡಿಯೋ ಮಾಡ ಮಕ್ಕಳು ಕಂಡಿದೆ ಸುಮ್ಮನೆ ಇದೆ ಕಣ. ನಿನ್ನಂತ ವಿಡಿಯೋ ಮಾಡ ಮಕ್ಕಳು ಕಂಡಿದೆ ಸುಮ್ಮನೆ ಇದೆ ಕಣ. ಚಂದ್ರ ನೀನ್ ಊರೊಳಗೆ ಬಂದು ಕೂತಿರೋನಲ್ಲೇ. ಬಳ್ಳಾರಿ ಜೈಲಲ್ಲಿ ಮುದ್ದೆ ಮುರಿತಾ ಇರುವಂತಹ ಕೊಲೆ ಆರೋಪಿ ದರ್ಶನ್ ನ್ಯಾಯಾಂಗ ಬಂಧನ ಇವತ್ತಿಗೆ ಅಂತ್ಯ ಆಗತ್ತೆ. ಇವತ್ತು ಮತ್ತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಕೋರ್ಟ್ ಪದೇ ನ್ಯಾಯಾಂಗ ಬಂಧನವನ್ನ ವಿಸ್ತರಿಸ್ತಾ ಇರೋದ್ರಿಂದ ದರ್ಶನ್ಗೆ ಟೆನ್ಷನ್ ಶುರುವಾಗಿದೆ. ಇನ್ನು ಜಾಮೀನು ಅರ್ಜಿ ಜೊತೆಗೆ ಬೇರೆ ಜೈಲಿಗೆ ಸ್ಥಳಾಂತರಿಸುವಂತೆ ಅರ್ಜಿ ಹಾಕೋ ಸಾಧ್ಯತೆ ಇದೆ. ಅನಾರೋಗ್ಯ, ಕುಟುಂಬಸ್ಥರು ಬರೋದಕ್ಕೆ ದೂರ ಇರೋ ಹಿನ್ನೆಲೆಯಲ್ಲಿ ಮತ್ತು ವಕೀಲರ ಭೇಟಿಗೂ ಕೂಡ ಕಷ್ಟ ಆಗುತ್ತೆ ಅನ್ನೋ ಕಾರಣ ನೀಡಿ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತೆ ಮನವಿ ಮಾಡುವ ಸಾಧ್ಯತೆ ಇದೆ.